ಎಲೀಷನ ಮಹತ್ಕಾರ್ಯಗಳು. ಜೇಷಮ್ ಜೆಬೆದುರೈ. ಅಧ್ಯಾಯ 5. ಎಲೀಷನ ಮರಣ. ಎಲೀಷನು ಮರಣಕರ ರೋಗದಲ್ಲಿ ಬಿದ್ದನು. ಇಸ್ರಾಯೇಲರ ಅರಸನಾದ ಯೋವಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವ ಬಲಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು. 2 ಅರಸು 13:14. ಎಲೀಷನ ದಿನಗಳು ಮುಗಿದವು. ಒಬ್ಬ ದೇವ ಮನುಷ್ಯನು ಈ ಭೂಮಿಯನ್ನು ಬಿಟ್ಟು ಹೋಗುತ್ತಿದ್ದಾನೆ. ಎಲೀಷನು ತನ್ನ ಮರಣದ ಸಮಯದಲ್ಲಿಯೂ ದೇವ ಭಕ್ತಿಯುಳ್ಳವನಾಗಿದ್ದನು. ಆತ್ಮನ ವರಗಳಿಂದಲೂ ಫಲಗಳಿಂದಲೂ ತುಂಬಿದವನಾಗಿದ್ದನು. ಅವನ ಶರೀರದ ಬಲಹೀನತೆಯಾಗಲಿ, ಅವನಿಗಿದ್ದ ವ್ಯಾಧಿಯಾಗಲಿ, ಅವನಲ್ಲಿದ್ದ ಆತ್ಮನ ರಕ್ಷಣೆಯ ವರವನ್ನು ಕೊಂಚವೂ ಕಡಿಮೆಯಾಗಲಿಲ್ಲ. ಎಲಿಯನು ಹೀಗೆ ಇಸ್ರಾಯೇಲರಿಗೆ ರಥವೂ ಅಶ್ವಬಲವೂ ಆಗಿದ್ದನೋ ಹಾಗೆಯೇ ಎಲೀಷನು ಆಗಿದ್ದನು. ಅದ್ಭುತಗಳನ್ನು ಮಾಡುತ್ತಿದ್ದನು. ಎಲೀಷನು ಸತ್ತ ಮೇಲೂ ಕೂಡ ಅವನ ಎಲುಬುಗಳಿಗೂ ಆ ಶಕ್ತಿ ಇದ್ದಿತ್ತು. ಸತ್ಯವೇದದಲ್ಲಿ ಯಾರು ಮಾಡದಿರುವಂತಹ ಅದ್ಭುತ ಕಾರ್ಯವಿದು. ಎಲೀಷನು ಮರಣದ ಹಾಸಿಗೆಯಲ್ಲಿರುವಾಗ ಇಸ್ರಾಯೇಲರ ಅರಸನು ಬಂದು ಅವನ ಮೇಲೆ ಬಿದ್ದು ಅಳುತ್ತಾನೆ. ಅವನು ಅಳುವುದಕ್ಕೆ ಕಾರಣ ಎಲೀಷನು ಮರಣಕರ ಹಾಸಿಗೆಯಲ್ಲಿದ್ದದ್ದು ಒಂದು. ಇನ್ನೊಂದು, ಸಿರಿಯಾ ದೇಶದಿಂದ ಶತ್ರುಗಳು ಅವನಿಗೆ ವಿರೋಧವಾಗಿ ಬಂದಿದ್ದು ಮತ್ತೊಂದು ಕಾರಣವಾಗಿತ್ತು. ಆಗ ಎಲೀಷನು ಮನಮರುಗಿದವನಾಗಿ ಇಸ್ರಾಯೇಲರ ಅರಸನಿಗೆ ಮೂಡನ ದಿಕ್ಕಿಗಿರುವ ಕಿಟಕಿಯನ್ನು ತೆರೆದು ಬಾಣವನ್ನು ಹೂಡಿ ಎಂದನು. ಹಾಗೆಯೇ ಅವನು ಬಾಣವನ್ನು ಎಸೆದಾಗ ಕರ್ತನ ವಾಕ್ಯವು ಅವನಿಗೆ ಒದಗಿತು. ಇದು ಜಯಪ್ರದವಾದ ಯೆಹೋವನ ಬಾಣ, ಆರಾಮ್ಯರನ್ನು ಜಯಿಸುವ ಬಾಣ. ನೀನು ಆರಾಮ್ಯರನ್ನು ಅಫೇಕದಲ್ಲಿ ಸೋಲಿಸಿ ಬಿಡುವಿ ಎಂದನು. ಇದೇ ಎಲೀಷನ ಕೊನೆಯ ಮಾತು. ಮರಣದ ಸಮಯದಲ್ಲಿಯೂ ಶತ್ರುವನ್ನು ಸೋಲಿಸುವ ಶಕ್ತಿಯಿಂದ ತುಂಬಿದವನಾಗಿದ್ದನು. ಜಯ ಹೊಂದಿದವನಾಗಿಯೇ ಅವನು ಸತ್ತನು. ದೇವ ಮಗುವೆ, ಎಲೀಷನ ಜೀವಿತವನ್ನು ಪೂರ್ತಿಯಾಗಿ ಓದಿ ನೋಡಿರಿ. ಒಂದು ಗುಣಗುಟ್ಟಿಕೆಯಾಗಲಿ, ಸೋಲುವಿಕೆಯಾಗಲಿ, ಹಿಂಜಾರುವಿಕೆಯಾಗಲಿ ಕಾಣಲೇ ಇಲ್ಲ. ತನಗೆ ಜಯವನ್ನು ಕೊಡುವ ದೇವನಿಗೆ ಎಲ್ಲವೂ ಸಾಧ್ಯ ಎಂದು ಜಯಕರವಾದ ಮಾತುಗಳನ್ನು ಆಡಿದನು. ಕರ್ತನ ಗಾಂಭೀರ್ಯತೆ ಅವನಲ್ಲಿತ್ತು. ಎಲೀಷನು ಯಾವಾಗಲೂ ಮನುಷ್ಯನನ್ನು ಆತುಕೊಳ್ಳುತ್ತಿರಲಿಲ್ಲ. ದಾವೀದನು ಹೇಳುವ ಹಾಗೆ, ಮನುಷ್ಯರ ಸಹಾಯವು ವ್ಯರ್ಥ, ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವೆನು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಕೀರ್ತನೆ 60:11-12. ದೇವ ಮಗುವೆ, ನಿನ್ನ ಜೀವಿತದಲ್ಲಿ ಈ ರೀತಿಯ ಸಾಕ್ಷಿ ಇದೆಯೋ? ಜಯ ಗಾಂಭೀರ್ಯವನ್ನು ಮೊಳಗುತ್ತಲೇ ತನ್ನ ಪ್ರಾಣವನ್ನು ಬಿಟ್ಟಂತ ಎಲೀಷನನ್ನು ನೋಡು. ಒಬ್ಬ ವೀರನಾಗಿ ಸತ್ತನು, ದೇವ ಮನುಷ್ಯನಾಗಿ ಸತ್ತನು. ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದನು. ನಾವು ಈ ಲೋಕದಲ್ಲಿ ಜೀವಿಸುವಾಗ ಹಲವಾರು ಜನರೊಂದಿಗೆ ಜೀವಿಸಬಹುದು, ಆದರೆ ಸಾಯುವಾಗ ಒಬ್ಬಂಟಿಗರಾಗಿಯೇ ಸಾಯುತ್ತೇವೆ. ನಮ್ಮ ಮರಣದ ಸಮಯದಲ್ಲಿ ದೇವರ ಪ್ರಸನ್ನತೆ ನಮ್ಮೊಂದಿಗಿರಬೇಕು. ಮರಣವನ್ನು ಜಯಕರವಾಗಿ ನುಂಗಬೇಕು. ಮರಣಕ್ಕೆ ಸವಾಲು ಹಾಕಬೇಕು. ಮರಣವೇ, ನಿನ್ನ ವಿಷದ ಕೊಂಡಿ ಎಲ್ಲಿ? ಪಾತಾಳವೇ, ನಿನ್ನ ಜಯವೆಲ್ಲಿ ಎನ್ನುವುದೇ ನಿನ್ನ ಜಯದ ಮೊಳಗುವಿಕೆಯಾಗಬೇಕು. ಹಲ್ಲೆಲೂಯಾ. ಮಾರ್ಟಿನ್ ಲೂಥರ್ ಒಂದು ಸಾರಿ ಹೀಗೆ ಹೇಳಿದರು, ಮರಣ ಸಮಯದಲ್ಲಿ ಲೋಕದಲ್ಲಿರುವ ಪ್ರತಿಯೊಬ್ಬನು ಲೋಕ ಪ್ರಕಾರವಾದುದನ್ನು ಒಂದನ್ನು ಚಿಂತಿಸದೆ ಕರ್ತನನ್ನೇ ನೆನೆಸಿಕೊಳ್ಳುತ್ತಿರಬೇಕು. ಒಬ್ಬನು ಇನ್ನೊಬ್ಬರಿಗಾಗಿ ಸಾಯುವುದಕ್ಕಾಗುವುದಿಲ್ಲ. ಮರಣ ಸಮಯವೇ ಮುಖ್ಯವಾದುದು. ಒಳ್ಳೆಯ ಹೋರಾಟವನ್ನು ಮಾಡಿ ಓಟವನ್ನು ಮುಗಿಸಿರಿ, ಮರಣವು ಜಯಕರವಾಗಿರಲಿ ಎಂದು ಆ ಭಕ್ತನು ಹೇಳುತ್ತಾನೆ. ನಾವು ಕ್ರಿಸ್ತನ ಜೊತೆಯಲ್ಲಿ ಎಂದೆಂದಿಗೂ ಇರುವುದಕ್ಕಾಗಿ ಕರೆಯಲ್ಪಟ್ಟಿರುತ್ತೇವೆ. ನಾವು ಅನ್ಯರ ಪರದೇಶಿಗಳು ಅಲ್ಲ. ನಮಗೆ ಪರಲೋಕದ ದೇವರಿದ್ದಾನೆ. ಪರಿಶುದ್ಧ ದೇವರ ಕುಟುಂಬವು ನಮಗುಂಟು. ನೀವು ದೇವರ ಮನೆಯವರೂ ಆಗಿದ್ದೀರಿ. ಎಲೀಷನ ಚರಿತ್ರೆಯು ಅವನ ಮರಣದೊಂದಿಗೆ ಮುಗಿದು ಹೋಗಲಿಲ್ಲ. ಎಲೀಷನು ಮರಣ ಹೊಂದಿದನು. ಅವನನ್ನು ಸಮಾಧಿ ಮಾಡಿದರು. ಮರುವರುಷ ಮೋವಾಬ್ಯರ ದಂಡು ದೇಶದೊಳಗೆ ಬಂದಿತ್ತು. ಆ ಸಮಯದಲ್ಲಿ ಒಬ್ಬ ಮನುಷ್ಯನನ್ನು ಸಮಾಧಿ ಮಾಡಲು ಹೊತ್ತುಕೊಂಡು ಹೋಗುತ್ತಿರುವಾಗ ಆ ದಂಡನ್ನು ಕಂಡು ಎಲೀಷನ ಸಮಾಧಿಯ ಮೇಲೆ ಬಿಸಾಡಿ ಓಡಿ ಹೋದರು. ಆ ಮನುಷ್ಯನ ಶವವು ಎಲೀಷನ ಸಮಾಧಿಯ ಮೇಲೆ ಬಿದ್ದಾಗ ಅವನಿಗೆ ಜೀವ ಬಂದು ಎದ್ದು ನಿಂತನು ಎಂದು ಸತ್ಯವೇದವು ಹೇಳುತ್ತದೆ. 2 ಅರಸು 13:20-21.
ಎಲೀಷನ ಎಲುಬುಗಳಲ್ಲಿ ಪರಲೋಕದ ಅಭಿಷೇಕವು ಇದ್ದಿತ್ತು. ಸತ್ತವರನ್ನು ಬದುಕಿಸುವ ಶಕ್ತಿ ಇತ್ತು. ಅಭಿಷೇಕವು ಎಷ್ಟು ವಿಶೇಷವಾದುದೆಂದು ಯೋಚಿಸಿ ನೋಡಿರಿ. ಯೇಸು ಜನಗಳ ಮಧ್ಯದಲ್ಲಿ ಸಂಚರಿಸುತ್ತಿರುವಾಗ ರಕ್ತಕುಸುಮ ರೋಗಿಯೊಬ್ಬಳು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಕ್ರಿಸ್ತನ ಅಭಿಷೇಕವು ಆತನ ವಸ್ತ್ರದಲ್ಲಿಯೂ ಇತ್ತು. ಪೌಲನು ಧರಿಸುತ್ತಿದ್ದ ರುಮಾಲು ಮತ್ತು ಅಂಗಿಗಳನ್ನು ತಂದು ರೋಗಿಗಳ ಮೇಲೆ ಹಾಕುತ್ತಿದ್ದರು. ಅವರ ಉಡುಪುಗಳಲ್ಲಿ ದೇವರ ಶಕ್ತಿಯು ಅಭಿಷೇಕವು ಇರುತ್ತಿದ್ದರಿಂದಲೇ ರೋಗಿಗಳು ಅದೇ ಕ್ಷಣದಲ್ಲಿಯೇ ಗುಣ ಹೊಂದುತ್ತಿದ್ದರು. ಪೇತ್ರನ ನೆರಳಿನಲ್ಲಿ ಕೂಡ ಅಭಿಷೇಕವು ಇರುತ್ತಿತ್ತು ಎಂಬುದನ್ನು ನಾವು ತಿಳಿಯಬಹುದು. ಪೇತ್ರ ನೆರಳು ಬಿದ್ದಾಗಲೂ ಕೂಡ ರೋಗಿಗಳು ಸ್ವಸ್ಥವಾಗುತ್ತಿದ್ದರು. ಎಲೀಷನ ಎಲುಬುಗಳಿಗೂ ಆ ಶಕ್ತಿ ಇದ್ದಿತ್ತು, ಅಭಿಷೇಕವಿತ್ತು. ಎಲೀಷನು ಸತ್ತು ಹೋದನು. ಅವನ ಶರೀರವು ಕೊಳೆತು ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಆದರೂ ಆತನ ಎಲುಬುಗಳಲ್ಲಿ ಅದ್ಭುತಗಳನ್ನು ಮಾಡುವ ದೈವಿಕ ಅಭಿಷೇಕವಿತ್ತು. ಸಾಧಾರಣವಾಗಿ ಒಬ್ಬ ಮನುಷ್ಯನು ಸಾಯುವಾಗ ಅವನು ಪಾಪಿಯಾಗಿದ್ದು ಸತ್ತರೆ ಅವನ ಪಾಪವು ಅವನ ಎಲುಬುಗಳಲ್ಲಿ ಸೇರಿಕೊಳ್ಳುತ್ತಿತ್ತೆಂದು ಹೇಳುತ್ತಾರೆ. ಮನುಷ್ಯರು ಸತ್ತ ನಂತರ ಅವನ ಪಾಪಗಳಿಗೆ ನ್ಯಾಯ ತೀರ್ಪಿನ ದಿನದಲ್ಲಿ ಕ್ರಿಸ್ತನ ಮುಂದೆ ನಿಲ್ಲಬೇಕಾಗುತ್ತದೆ. ಪಾಪಕ್ಕಾಗಿ ನಿತ್ಯ ದಂಡನೆಯ ಕಡೆಗೆ ಸಾಗುತ್ತಾನೆ. ಆದರೆ ದೇವರ ಮಕ್ಕಳ ಮರಣದಲ್ಲಿ ಒಂದು ನಿರೀಕ್ಷೆ ಇದೆ, ಒಂದು ಅಭಿಷೇಕವಿದೆ, ಅದ್ಭುತಗಳಾಗುತ್ತದೆಂಬ ಒಂದು ನಿರೀಕ್ಷೆಯೂ ಉಂಟು. ಎಲೀಷನ ಎಲುಬುಗಳಲ್ಲಿ ಆ ಶಕ್ತಿ ಇತ್ತು. ಎಲುಬುಗಳ ಕುರಿತ ಒಂದು ಆಳವಾದ ರಹಸ್ಯವು ಸತ್ಯವೇದದಲ್ಲಿ ಉಂಟು. ಆದುದರಿಂದ ನೀತಿವಂತನ ಎಲುಬುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ ಎಂದು ಕೀರ್ತನಗಾರನು ಹೇಳುತ್ತಾನೆ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಎಲುಬುಗಳು ಮುರಿಯಲ್ಪಡಲಿಲ್ಲ. ಆತನ ಎಲುಬುಗಳನ್ನು ಮುರಿಯುವುದಕ್ಕಾಗಿ ಶತ್ರುಗಳು ಬಂದು ನೋಡಿದಾಗ ಆತನು ಮೊದಲೇ ಸತ್ತು ಹೋಗಿದ್ದನ್ನು ಕಂಡು ಅವನ ಎಲುಬುಗಳನ್ನು ಮುರಿಯಲಿಲ್ಲ. ಯೋಸೇಫನಿಗೆ ತನ್ನ ಎಲುಬುಗಳ ಕುರಿತಾಗಿ ಒಂದು ದರ್ಶನವಿತ್ತು. ಆದುದರಿಂದಲೇ ಅವನು ತನ್ನ ಎಲುಬುಗಳನ್ನು ಕಾನಾನ್ ದೇಶಕ್ಕೆ ತೆಗೆದುಕೊಂಡು ಹೋಗಲು ಬಯಸಿದನು. ಇಸ್ರಾಯೇಲರನ್ನು ಮಕ್ಕಳನ್ನು ಕರೆದು, ಒಂದು ದಿನ ಕರ್ತನು ನಿಮ್ಮನ್ನು ಸಂಧಿಸುತ್ತಾನೆ, ಮೂಲ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ಕರೆದೊಯ್ಯುವನು. ಆ ದಿನದಲ್ಲಿ ಕಾನಾನ್ ದೇಶದಲ್ಲಿ ಈ ನನ್ನ ಎಲುಬುಗಳನ್ನು ಕೊಂಡೊಯ್ದು ಸಮಾಧಿ ಮಾಡಿರಿ ಎಂದು ಕೇಳಿಕೊಂಡನು. ತನ್ನ ಎಲುಬುಗಳಲ್ಲಿ ಅಭಿಷೇಕವು ತುಂಬಲ್ಪಟ್ಟಿದೆ ಎಂದು ತುತ್ತೂರಿ ಧ್ವನಿಯಾಗುವಾಗ ಎಲುಬುಗಳಿಗೆ ಜೀವ ಬರುತ್ತದೆ ಎಂಬುದನ್ನು ದೃಢವಾಗಿ ಯೋಸೇಫನು ನಂಬಿದ್ದನು. ಮಾತ್ರವಲ್ಲ, ತುತ್ತೂರಿ ಧ್ವನಿಯಾಗುವಾಗ ನಮ್ಮ ಮೂಲ ಪಿತೃಗಳೊಂದಿಗೆ ಸೇರಿ ಪುನರುತ್ಥಾನ ಹೊಂದುವೆನೆಂದು ನಂಬಿದ್ದನು. ಪ್ರವಾದಿಯಾದ ಹೆಜಕೇಲನನ್ನು ನೋಡಿರಿ. ಕರ್ತನು ಎಲುಬುಗಳ ಕುರಿತಾದ ಒಂದು ದರ್ಶನವನ್ನು ಕೊಟ್ಟನು. ಎಲುಬುಗಳಿದ್ದ ಒಂದು ಹಳ್ಳದ ಬಳಿ ಕರೆದುಕೊಂಡು ಹೋಗಿ, ಈ ಎಲುಬುಗಳಿಗೆ ಜೀವವಿರಬಹುದೋ ಎಂದು ಕೇಳಿದನು. ಆಗ ಯೆಹೋವನ ವಾಕ್ಯವನ್ನು ಎಲುಬುಗಳ ಮೇಲೆ ಹರಡಿದಾಗ ಅವುಗಳಿಗೆ ಜೀವ ಬಂತು. ಅವು ಕಾಲೂರಿ ನಿಂತವು. ಎಂತಹ ಒಂದು ಆಶ್ಚರ್ಯ! ಒಂದು ದಿನ ತುತ್ತೂರಿ ಧ್ವನಿಯಾಗುತ್ತದೆ. ಆಗ ಆ ಧ್ವನಿಯನ್ನು ಕೇಳಿದ ಸತ್ತವರು ಎದ್ದು ಬರುವರು. ಆ ಕಾಲ ಬರುತ್ತದೆ, ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ನಂತರ ಜೀವದಿಂದಿರುವ ನಾವು ಕೂಡ ಅವರನ್ನು ಎದುರುಗೊಳ್ಳುವೆವು. ಆಹಾ, ಆ ದಿನ ಎಷ್ಟು ಅದ್ಭುತವಾದದ್ದು! ದೇವ ಮಗುವೆ, ಒಂದು ದಿನ ಆ ದೇವರ ಮಹಿಮೆಯು ನಿನ್ನ ಎಲುಬುಗಳಲ್ಲಿ ಸೇರಿ ನಿನ್ನಲ್ಲಿಯೂ ಜೀವ ತುಂಬಿಕೊಳ್ಳುತ್ತದೆಂಬುದನ್ನು ಮರೆಯಬೇಡ. ನಿನ್ನ ಎಲುಬುಗಳಲ್ಲಿ ಯಾವಾಗಲೂ ಅಭಿಷೇಕವು ತುಂಬಿಕೊಂಡಿರಲಿ. ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನು. ರೋಮಾಪುರ 8:11. ನಮ್ಮ ದೇವರು ಜೀವಿಸುವ ದೇವರು. ಆತನ ಮಾತುಗಳು ಈಗಲೂ ಪಾಪಗಳಿಂದಲೂ ಅಕ್ರಮಗಳಿಂದಲೂ ಸತ್ತವರನ್ನು ಬದುಕಿಸುತ್ತದೆ. ಯೇಸು ಕ್ರಿಸ್ತನ ಜೀವಿತ ಕಾಲವನ್ನು ತಿರುಗಿ ಓದಿ ಧ್ಯಾನಿಸಿರಿ. ಎಲಿಯನು ಎತ್ತಲ್ಪಡುವಾಗ ಎಲೀಷನು, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಎಂದು ಪ್ರಲಾಪಿಸಿದನು. ಹಾಗೆಯೇ ಎಲೀಷನು ಸಾಯುವ ಸಮಯದಲ್ಲಿ ಇಸ್ರಾಯೇಲರಿಗೆ ಅರಸನಾದ ಯೋವಾಷನು ಅದೇ ಮಾತುಗಳನ್ನು ಹೇಳಿ ಪ್ರಲಾಪಿಸುತ್ತಾನೆ. ಹೌದು, ಅಂದು ಎಲಿಯನು ಇಸ್ರಾಯೇಲರಿಗೆ ರಥಗಳಂತೆಯೂ ಅಶ್ವಗಳಂತೆಯೂ ಇದ್ದರು. ಇಬ್ಬರ ಸೇವೆಯ ಕಾಲಗಳು 80 ವರ್ಷಗಳು. ಆ ದಿನಗಳಲ್ಲಿ ಹಲವಾರು ಅರಸರುಗಳು
ರಾಜ್ಯವಾಳಿದರೂ ಕೂಡ ಆ ರೀತಿ ಇರಲಿಲ್ಲ. ಅವರು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರಲಿಲ್ಲ. ಅವರೆಲ್ಲರೂ ಲೌಕಿಕರಾಗಿ ಜೀವಿಸುತ್ತಿದ್ದರು. ಆದರೆ ಎಲಿಯನು ಎಲಿಷನು ಆತ್ಮೀಕ ರೀತಿಯಲ್ಲಿ ರಥಗಳಂತೆಯೂ ಕುದುರೆಗಳಂತೆಯೂ ಇದ್ದರು. ರಥಗಳು ಕುದುರೆಗಳು ಯುದ್ಧದ ಚಿಹ್ನೆಗಳು. ಕರ್ತನೇ ದೇವರೆಂದು ನಿರೂಪಿಸುವುದಕ್ಕಾಗಿ ಕರ್ತನು ಕೊಡುವ ಆಯುಧಗಳು. ದೇವ ಮಗುವೆ, ಇಂದು ನೀನು ಜನಗಳ ಮಧ್ಯದಲ್ಲಿ ನಿಂತಿರುವಿ. ಕರ್ತನು ನಿನ್ನನ್ನು ಅಭಿಷೇಕಿಸಿದ್ದಾನೆ. ಇಸ್ರಾಯೇಲರಿಗೆ ಎಲಿಯ ಎಲಿಷರು ರಥಾಶ್ವಗಳಂತಿದ್ದರು. ನೀನು ಕುದುರೆ ವೀರನಾಗಿರುವೆಯಾ? ನೀನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಜನರು ನಿನ್ನನ್ನು ನೋಡಿ, ನನ್ನ ಆತ್ಮೀಕ ತಂದೆಯೇ, ಇಂಡಿಯಾ ದೇಶಕ್ಕೆ ರಥಾಶ್ವಗಳಾಗಿದ್ದವನೇ ಎಂದು ಹೊಗಳುವರೇ? ಯೋಚಿಸಿ ನೋಡು. ಎಲಿಷನ ಜೀವಿತವು ಮರಣವು ನಮಗೆ ಒಂದು ಸವಾಲಾಗಿದೆ. ಕರ್ತನಿಗಾಗಿ ನಿಲ್ಲಲು ತೀರ್ಮಾನಿಸು. ಕರ್ತನಾದ ಯೆಹೋವನು ನಿನಗಾಗಿ ನಿಂತಿದ್ದಾನೆ. ಆತ್ಮನ ವರಗಳನ್ನು 2ರಷ್ಟು ಹೊಂದಿಕೊಳ್ಳಲು ನೀನು ಎದ್ದು ಪ್ರಕಾಶಿಸುವೆಯಾ? ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ.
ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.